ಇವತ್ತು ಈ ಮೀನ್ ಕ್ಲೀನ್ ಮಾಡೋದ್ರೊಳಗೆ ನಮ್ಮಮ್ಮಂಗೆ ಇವತ್ತು ಫುಲ್ ಸಾಕಾಗಿ ಹೋಯ್ತು. ಜೀವ ಕೂಡ ಇತ್ತು ಇದಕ್ಕೆ. ಇವತ್ತಿನ ಫಿಶ್ ಸಾಂಬಾರ್ ಅಂತೂ ಫುಲ್ ಟೇಸ್ಟಿ ಆಗಿತ್ತು. ಹಾಗೆ ಇವತ್ತು ನಮ್ಮಮ್ಮ ಕಲ್ಲಲ್ಲಿ ರುಬ್ಬಿಟ್ಟು ಸಾಂಬಾರ್ ಮಾಡಿದ್ರು, ಹಾಗಾಗಿ ಅಷ್ಟೊಂದು ಟೇಸ್ಟ್ ಅನ್ಸ್ತು. ಕಬಾಬ್ ಮಾಡದೇ ಇದ್ರೆ ಏನ್ ಚೆನ್ನಾಗಿರುತ್ತೆ, ಫಿಶ್ ಅಷ್ಟು ದೊಡ್ಡ ತಗೊಂಡ್ಮೇಲೆ. ಹಾಗಾಗಿ ಕಬಾಬ್ ಕೂಡ ಮಾಡಿದ್ವಿ. ಕ್ಲೀನಿಂಗ್ ಮಾಡೋಷ್ಟೊತ್ತಿಗೆ ನಮ್ಮಮ್ಮಂಗೆ ಇನ್ನೊಂದ್ಸರಿ ಈ ತರ ಮೀನೇ ತಗೋಬಾರ್ದು ಅನ್ಸ್ಬಿಡ್ತು. ಫೈನಲಿ ಪೀಸ್ಗಳೆಲ್ಲ ಈ ತರ ಕಟ್ ಮಾಡ್ಕೊಂಡಿದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಬೆಳಗ್ಗೆನೆ ನಮ್ಮೂರ್ ಕೆರೆಯಲ್ಲಿ ಮೀನ್ ಹಿಡಿತಾ ಇದ್ರು ಅಂತ ಹೇಳಿ ನಮ್ಮಮ್ಮ ನಮಗೂ ಒಂದ್ ಮೀನ್ ಇರ್ಲಿ ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ತರಿಸ್ತು. ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿ ಜೀವ ಕೂಡ ಇದೆ ನೋಡಿ. ನೀರ್ ಹಾಕಿ ನೋಡ್ತಾ ಇದೀವಿ. ಸುಮಾರು ಹೊತ್ತಾಯ್ತು ತಂದ್ಬಿಟ್ಟು. ನಾವೇನ್ ಅನ್ಕೊಂಡ್ವಿ ಅಂದ್ರೆ ಒಂದ್ ವೇಳೆ ಜೀವ ಇದ್ರೆ ಇವತ್ತು ಮಾಡೋದು ಬೇಡ, ನಾಳೆ ಮಾಡೋಣ ನೀರೊಳಗೆ ಇಟ್ಬಿಟ್ಟು ಅಂತ ಅನ್ಕೊಂಡು ಒಂದ್ ಪಾತ್ರೆಗೆ ನೀರ್ ಬಿಟ್ಟು ಮೀನ್ನ ಹಾಕ್ತಾ ಇದಾರೆ. ಒಂದ್ ವೇಳೆ ಅದು ಆಟ ಆಡ್ಕೊಂಡು ಚೆನ್ನಾಗಿದ್ರೆ ನಾಳೆ ಮಾಡೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಇದು ಆಲ್ಮೋಸ್ಟ್ ತುಂಬಾ ಟೈಮ್ ಆಗ್ಬಿಟ್ಟಿತ್ತು. ಹಾಗಾಗಿ ಅರ್ಧಂಬರ್ಧ ಜೀವ ಆಗಿದೆ, ಅದು ಫುಲ್ ಸ್ಟ್ರೆಂತ್ ಇರ್ಲಿಲ್ಲ, ನೀರಲ್ಲಿ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಇದನ್ನ ಇಟ್ರೆ ಇನ್ ಹಾಳಾಗ್ಬಿಡುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳಿ ಇವತ್ತೇ ಕಟ್ ಮಾಡ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡ್ವಿ. ನೋಡಿ ಇನ್ನು ಸ್ವಲ್ಪ ಸ್ವಲ್ಪ ಜೀವ ಇದೆ. ಬಾಯಿ ಮಾತ್ರ ತೆಗಿತಾ ಇದ್ದೆ, ಆದ್ರೆ ಆಟ ಆಡಕ್ ಆಗ್ತಾ ಇಲ್ಲ ಅದಕ್ಕೆ ನೀರೊಳಗಡೆ. ಸರಿ ಅಂತ ಹೇಳಿ ನಮ್ಮ ಅಮ್ಮಂಗೆ ಜೀವ ಇರೋ ಮೀನನ್ನ ಕಟ್ ಮಾಡಕ್ಕೆ ಭಯ ಸ್ವಲ್ಪ. ಹಾಗಾಗಿ ಜೀವ ಹೋಗೋ ತನಕ ಸ್ವಲ್ಪ ಹೊತ್ತು ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ವಿ. ಆಮೇಲೆ ಸ್ವಲ್ಪ ಜೀವ ಹೋಯ್ತು. ಆಮೇಲೆ ಅಮ್ಮ ಬಂದ್ರು ಕ್ಲೀನ್ ಮಾಡೋದಕ್ಕೆ. ಮೀನ್ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಇವರಿಗೂ ಅಷ್ಟು ಅಭ್ಯಾಸ ಇಲ್ಲ ನಮ್ಮ ಅಮ್ಮಂಗೆ. ಇಷ್ಟಿಷ್ಟು ದೊಡ್ಡ ದೊಡ್ಡ ಮೀನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಮ್ಮ ಹತ್ತರ್ವ ಕುತ್ಕೊಂಡು ನೋಡ್ತಾ ಇದ್ದಾನೆ. ಏನಪ್ಪಾ ಇಷ್ಟು ದೊಡ್ಡ ಮೀನ್ ಕ್ಲೀನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅವನು ಈ ತರ ಮೀನೆಲ್ಲ ನೋಡಿಲ್ಲ. ಏನಿದ್ರು ಕಟ್ ಪೀಸ್ ಮೀನ್ ಮಾತ್ರ ನೋಡ್ತಾ ಇದ್ದ. ಇದು ಜೀವಂತ ಮೀನ್ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಆಟ ಆಡ್ತಾ ಇದ್ದ. ಅಯ್ಯೋ ಬಾಯಿ ಕಳೀತಾ ಇದೆ, ಕಿವಿರಲ್ಲಾಡ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಖುಷಿಯಾಗಿದ್ದ. ಇವಾಗ ಕ್ಲೀನ್ ಮಾಡ್ತಾ ಇದಾರಲ್ಲ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಕುತ್ಕೊಂಡು ನೋಡ್ತಾ ಇದ್ದಾನೆ. ಇದು ಸ್ಟಿಕ್ಕರ್ ತೆಗೆಷ್ಟೊತ್ತಿಗೆ ಸಾಕಾಗಿ ಹೋಯ್ತು. ಹೇಗ್ ತೆಗಿಯೋದು ಅಂತ ಹೇಳಿ ಲೋಟದಲ್ಲೆಲ್ಲ ಹಿಡ್ಕೊಂಡು ಅಮ್ಮ ಕೆರೆದು ತೆಗಿತಾ ಇದ್ದಾರೆ. ಆಮೇಲೆ ಕೈಯಲ್ಲಿ ಕೂಡ ತೆಗೆದ್ರು. ತುಂಬಾ ಟೈಮ್ ಆಯ್ತು ಇದು ಇಲ್ಲೇ ಕುತ್ಕೊಂಡು ಹೀಗೆ ತೆಗ್ದು ಸಾಕಾಗಿ ಆಮೇಲೆ ವಾಶ್ ಮಾಡಕ್ಕೆ ಅಂತ ಹೇಳಿ ಕಲ್ಲ ಹತ್ರ ಬಂದ್ರು. ಚೆನ್ನಾಗಿ ವಾಶ್ ಮಾಡಕ್ ಕುತ್ಕೊಂಡಿದ್ದಾರೆ. ನಮ್ಮ ಹತ್ರವ ನಾನ್ ನೀರ್ ಹಾಕ್ತೀನಿ ಇದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾನೆ. ಆ ಮೀನಿನ ಸ್ಟಿಕ್ಕರ್ ನೋಡಿ ಯಾವ ಸೈಜ್ ಅಲ್ಲಿ ಇದೆ, ಸಖತ್ ದೊಡ್ಡದಾಗಿದೆ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಸಣ್ಣ ಸ್ಟಿಕ್ಕರ್ ಆಗಿದ್ರೆ ಇನ್ನು ಕಷ್ಟ ಆಗ್ತಾ ಇತ್ತು ತೆಗಿಯಕ್ಕೆ. ಇದನ್ನ ಹಿಡ್ಕೊಳಕ್ಕೆ ಕೈ ಸಾಲ್ತಾ ಇಲ್ಲ, ಜಾರ್ತಾ ಇತ್ತು. ಬೇರೆ ಇದು ತಗೊಂಡಾಗ ಹಿಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಫುಲ್ ಎತ್ತಿ ತೋರ್ಸಕ್ ಆಗಿಲ್ಲ ವಿಡಿಯೋದಲ್ಲಿ. ತುಂಬಾ ದೊಡ್ಡದಾಗಿತ್ತು ಮೀನು. ಅಮ್ಮ ಫಸ್ಟ್ ಟೈಮ್ ಹೇಳಿದ್ನಲ್ವಾ ಈ ತರ ಎಲ್ಲ ಮಾಡೋದು ಕಷ್ಟ, ಹಾಗಾಗಿ ತುಂಬಾ ಟೈಮ್ ತಗೊಂಡ್ರು ಇದನ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ. ಒಂದೊಂದು ರೆಕ್ಕೆ ಕಿವಿರು ಕಟ್ ಮಾಡೋಷ್ಟೊತ್ತಿಗೆ ತುಂಬಾ ಅಂದ್ರೆ ತುಂಬಾ ಟೈಮ್ ಆಗ್ತಾ ಇತ್ತು. ಯಾಕಂದ್ರೆ ತುಂಬಾ ಅಭ್ಯಾಸ ಇರೋರಿಗಾದ್ರೆ ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ. ಇದನ್ನೆಲ್ಲ ಮಾಡಿ ಅಭ್ಯಾಸ ಇರುತ್ತೆ. ಅದ್ರಲ್ಲೂ ಜೀವ ಬೇರೆ ಇತ್ತಲ್ವಾ, ಸ್ವಲ್ಪ ಭಯ ಇತ್ತು ನಮ್ಮ ಅಮ್ಮಂಗೆ. ನೋಡಿ ಈ ತರ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ, ಜಾರ್ತಾ ಇತ್ತು. ತುಂಬಾ ಟೈಮ್ ತಗೊಂತು. ಎಷ್ಟೊತ್ತಾದ್ರೂ ಏನ್ ಬಿಡೋ ಹಾಗಿಲ್ವಲ್ಲ, ದುಡ್ಡು ಕೊಟ್ಟು ತಗೊಂಡಿದೀವಿ, ಹೇಗೋ ತಿನ್ಬೇಕನ್ನ ಆಸೆ. ಯಾಕಂದ್ರೆ ಸಣ್ಣ ಮಕ್ಳು ಹಾಗೆ ನಮ್ಮ ಅಪ್ಪಾಜಿ ಇರೋದ್ರಿಂದ ಅವರಿಗೆ ಮುಳ್ಳಿರೋಂತ ಮೀನುಗಳು ಬೇರೆ ಯಾವ ಮೀನಾದ್ರೂ ತಿನ್ಸಕ್ ಕಷ್ಟ. ಸ್ವಲ್ಪ ದೊಡ್ಡದಾಗಿರೋ ಮೀನ್ ತಗೊಂಡ್ರೆ ಮುಳ್ಳು ತೆಗೆದ್ಬಿಟ್ಟು ತಿನ್ಸ್ಬೋದು ಈಸಿಯಾಗಿ ಅಂತ ಹೇಳಿ ನಮ್ಮಮ್ಮ ಇದನ್ನ ತಗೊಂಡ್ರು. ಆಮೇಲೆ ಇದನ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ ಮುಳ್ಳಿದ್ರು ಪರವಾಗಿಲ್ಲ, ಸಣ್ಣ ಮೀನೇ ತಗೋಬೇಕಾಗಿತ್ತು ಅನ್ನೋ ರೇಂಜಿಗೆ ಆಗ್ಬಿಡ್ತು. ಯಾಕಂದ್ರೆ ತುಂಬಾ ಕಷ್ಟ ಆಯ್ತು. ಈಗ ಏನಪ್ಪಾ ಅಂದ್ರೆ ಯಾರಾದ್ರೂ ಕ್ಲೀನ್ ಮಾಡ್ಕೊಡೋರಿದ್ರೆ ಆರಾಮಾಗಿ ದೊಡ್ಡ ಮೀನ್ನ ತಗೊಂಡ್ ಮಾಡ್ಬೋದು. ನಾವೇ ಕ್ಲೀನ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಬಾಡಿನೆಲ್ಲ ಒಂದ್ ಸೈಡಿಗೆ ಇಟ್ಟು ಕ್ಲೀನ್ ಮಾಡಿದ್ರು ಟೈಮ್ ಅಷ್ಟೇ ಆಗುತ್ತೆ. ತಲೆ ಮಾತ್ರ ಕ್ಲೀನ್ ಮಾಡೋದು ಟೈಮ್ ಅಷ್ಟೇ ಆಗುತ್ತೆ. ತಲೆನೇ ತುಂಬಾ ಟೈಮ್ ಹಿಡಿಯಿತು ಅಂತ ಅನ್ಸ್ತು ನಮ್ಗೆ. ನೋಡಿ ಕೊಯ್ಯೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಗಟ್ಟಿ ಇತ್ತು ಎಲ್ಲ ರೆಕ್ಕೆಗಳು. ಈಗ ತಲೆನ ಡಿವೈಡ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ನೋಡಿ ಈ ಕಡೆ ಬಾಲದ ಸೈಡ್ ಇರೋದಾದ್ರೂ ಸ್ವಲ್ಪ ಬೇಗ ಕ್ಲೀನ್ ಮಾಡಿ ಕಟ್ ಮಾಡ್ಕೋಬಹುದು. ಈ ತಲೆ ಇದೆ ಅಲ್ವಾ, ತಲೆ ಅಂತೂ ತುಂಬಾ ದೊಡ್ಡದಾಗಿತ್ತು. ಆ ತಲೆ ಮುಳುಗೋ ತರ ಸಾಂಬಾರ್ ಮಾಡ್ಬೇಕು ಅಂದ್ರೆ ದೊಡ್ಡ ಡ್ರಮ್ಮಲ್ಲೇ ಸಾಂಬಾರ್ ಮಾಡ್ಬೇಕಾಗಿತ್ತು. ಹಾಗಾಗಿ ತಲೆನ ಪೀಸ್ ಮಾಡೋಣ ಅಂದ್ರೆ ನಮ್ ಕೈಯಲ್ಲಿ ಪೀಸ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ, ತುಂಬಾ ಗಟ್ಟಿ ಇತ್ತು. ಹಾಗಾಗಿ ಹೇಗೋ ಕಷ್ಟಪಟ್ಟು ಬಂದಂಗೆ ನಮ್ಮಮ್ಮ ಕ್ಲೀನ್ ಮಾಡಿದ್ರು. ಈ ಕಡೆ ಪೀಸ್ಗಳು ಮಾತ್ರ ಚೆನ್ನಾಗಿ ನೀಟಾಗಿ ಎಲ್ಲನೇ ವಾಶ್ ಮಾಡ್ಬಿಟ್ಟು ಒಳಗಡೆ ಇರೋ ಗಲೀಜನ್ನೆಲ್ಲ ತೆಗೆದ್ಬಿಟ್ಟು ಪೀಸ್ಗಳನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿದ್ರು. ತಲೆ ಮಾತ್ರ ಸ್ವಲ್ಪ ಕಷ್ಟ ಆಯ್ತು. ನಮ್ಮ ಹತ್ತರ್ವ ಇದನ್ನೆಲ್ಲ ನೋಡ್ಬಿಟ್ಟು ಏನಿದು ಈಗ ಬ್ಲಡ್ ಎಲ್ಲ ಬರ್ತಾ ಇದೆ ಅಲ್ಲ ಅಂತ ಹೇಳಿ ನೋಡ್ತಾ ಇದ್ದ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಆಸೆ ಪಟ್ಟಿದ್ದ ಫಿಶ್ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಕ್ಲೀನ್ ಮಾಡಿದ್ ನೋಡಿದ್ಮೇಲೆ ಅವನಿಗೆ ಏನ್ ಅನ್ಸ್ತಾ ಏನೋ ಫಿಶ್ ಕಟ್ ಮಾಡ್ಬಿಟ್ಟು ಸಾಂಬಾರು ಫ್ರೈ ಮಾಡ್ತಾ ಇದೀರಾ, ನನಗ್ ಬೇಡ ಅಂತ ಹೇಳಿ ಅಂತ ಇದ್ದ ಅವನು. ನೋಡಿ ಮೀನ್ ತಲೆ ಹೇಗ್ ಕಾಣಿಸ್ತಾ ಇದೆ. ಇದು ಒಂದ್ ಕಡೆ ಅದು ಪೀಸ್ ಆಯ್ತು. ಈಗ ಇದನ್ನ ಕಟ್ ಮಾಡ್ಬೇಕು. ಇದನ್ನ ಕಟ್ ಮಾಡೋಷ್ಟೊತ್ತಿಗೆ ಸಾಕಷ್ಟು ಅದ್ರಲ್ಲಿ ಎಷ್ಟು ಟೈಮ್ ತಗೊಂತು ಆ ಕಡೆ ಭಾಗ ಮಾಡಕ್ಕೆ, ಇದಿಷ್ಟೇನೆ ಅಷ್ಟೊಂದು ಟೈಮ್ ತಗೊಂತು ನೋಡಿ.
ನೋಡಿ ಒಳಗಡೆ ಏನೂ ಇಲ್ಲ ಟೊಳ್ಳು, ಆದ್ರೂ ಇದ್ರ ಕ್ಲೀನ್ ಮಾಡೋಕೆ ತುಂಬಾ ಕಷ್ಟ ಆಯ್ತು. ಹಂಗೂ ಹಿಂಗೂ ಕಷ್ಟಪಟ್ಟು ಫೈನಲಿ ನಮ್ಮಮ್ಮ ಏನ್ ಮಾಡಿದ್ರು ಅಂದ್ರೆ ಈ ತರ ಪೀಸ್ ಕಾಣೋ ತರ ಕಟ್ ಮಾಡ್ಕೊಂಡ್ರು. ಹೇಗೋ ಹೇಗೋ ಕಷ್ಟಪಟ್ಟು ಈ ತರ ಆಯ್ತು. ಇನ್ನ ಸಾಂಬಾರ್ ಮಾಡಿದ್ರೆ ಏನ್ ಟೇಸ್ಟ್ ಇರುತ್ತೆ ಬರೀ ಸಾಂಬಾರಿಗೋಸ್ಕರ, ಹಾಗಾಗಿ ಡಿವೈಡ್ ಮಾಡ್ಕೊಂಡು ಸ್ವಲ್ಪ ಸಾಂಬಾರು ಹಾಗೆ ಕಬಾಬು ಮಾಡೋಣ ಅಂತ ಹೇಳಿ ಪಕ್ಕಕ್ಕೆ ಇಟ್ಕೊಂಡ್ರು. ಹಾಗೆ ಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಕಾಳು ಮೆಣಸಿನಕಾಳು, ಅರಿಶಿನ ಪುಡಿ, ಮೆಂತೆ ಇಷ್ಟನ್ನ ಇಟ್ಕೊಂಡಿದ್ದಾರೆ. ಸ್ವಲ್ಪ ಹುರಿದಿರುವಂತ ಈರುಳ್ಳಿ, ಹುಣಸೆ ಹುಳಿ ಇಷ್ಟನ್ನ ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನ ಇನ್ನೆಲ್ಲ ಮಿಕ್ಸಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕಿ ಮಾಡಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ಹಾಗಾಗಿ ಮಿಕ್ಸಿ ಹಾಕೊಳ್ಳೋಣ ಅಂತ ಹೇಳಿ ನಮ್ಮಮ್ಮ ಮಿಕ್ಸಿಗೆ ಎಲ್ಲ ಹಾಕ್ತಾ ಇದ್ದಾರೆ. ಏನ್ ಮಾಡೋದು, ಮಿಕ್ಸಿಗೆಲ್ಲ ಜಾರಿಗೆ ಹಾಕೊಂಡ್ರು, ಆದ್ರೆ ಕರೆಂಟ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡ್ಲೇ ಇಲ್ಲ. ಎಲ್ಲ ಜಾರಿಗೆ ಹಾಕೊಂಡು ನೋಡೋಷ್ಟೊತ್ತಿಗೆ ಕರೆಂಟ್ ಇರ್ಲಿಲ್ಲ. ಮತ್ತೆ ಆಲ್ಮೋಸ್ಟ್ ಟೈಮ್ ಆಗ್ಬಿಟ್ಟಿತ್ತು, ಮಧ್ಯಾಹ್ನ ಟೈಮು. ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಅಲ್ಲಿಂದ ಮತ್ತೆ ಜಾರು ಇಂದ ತೆಗೆದ್ಬಿಟ್ಟು ರುಬ್ಬ ಕಲ್ಲಲ್ಲಿ ಹಾಕ್ಬಿಟ್ಟು ರುಬ್ತಾ ಕುತ್ಕೊಂಡಿದ್ದಾರೆ. ಯಾಕಂದ್ರೆ ಇನ್ನೊಂದೇನು ಅಂದ್ರೆ ರುಬ್ಬ ಕಲ್ಲಲ್ಲಿ ಹಾಕಿ ರುಬ್ಬಿ ಸಾರು ಮಾಡೋದ್ರಿಂದ ತುಂಬಾ ಟೇಸ್ಟು ಬರುತ್ತೆ. ಕರೆಂಟ್ ಕೂಡ ಇರ್ಲಿಲ್ಲ ಅಲ್ಲಿ ರುಬ್ಬ ಟೈಮಲ್ಲಿ. ಅಷ್ಟೊತ್ತಿಗೆ ಕರೆಂಟ್ ಇರ್ಲಿಲ್ಲ. ರುಬ್ಬಿ ಎಲ್ಲ ಆಗೋ ಫೈನಲ್ ಎಲ್ಲ ಆದಾಗ ಕರೆಂಟ್ ಬಂತು. ಪ್ರತಿ ಸರಿನೂ ಹೀಗೆ ಆಗುತ್ತೆ, ನಾವು ಮಾಡಿಲ್ಲ. ಯಾರಾದ್ರೂ ಇವಾಗ ಏನಾದ್ರೂ ಕರೆಂಟ್ ಇಲ್ಲ ಅಂತ ಹೇಳಿ ಕಷ್ಟಪಟ್ಟು ಮಾಡಿದ್ಮೇಲೆ ಕರೆಂಟ್ ಬರೋದು. ನಮ್ಮನೆಯಲ್ಲೂ ಹಾಗೆ ಆಯ್ತು. ಎಲ್ಲ ರುಬ್ಬಾದ್ಮೇಲೆ ಕರೆಂಟ್ ಬಂತು. ಫೈನಲಿ ಈ ತರ ರುಬ್ಬಿ ತೆಗೆದ್ರು ನಮ್ಮಮ್ಮ. ಇನ್ನ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಹಾಕೊಂತಾ ಇದ್ದಾರೆ ಪಾತ್ರೆಯಲ್ಲಿ. ಹಾಕ್ಬಿಟ್ಟು ಇದು ಸ್ವಲ್ಪ ಫ್ರೈ ಆದ್ಮೇಲೆ ರುಬ್ಬಿರುವಂತ ಮಸಾಲೆ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಕುದ್ದಿ ನೊರೆ ತರ ಬರೋ ತನಕ ಕುದ್ದಾದ್ಮೇಲೆ ಅದಕ್ಕೆ ಉಪ್ಪು ಖಾರನ ನೋಡಿ ಆಮೇಲೆ ನಾವು ಮೀನ್ನ ತೊಳೆದಿಟ್ಕೊಂಡಿರೋಂಥ ಮೀನ್ನ ಹಾಕ್ಬೇಕು. ಆದ್ರೆ ವಿಡಿಯೋದಲ್ಲಿ ಇದೊಂದು ಸ್ಕಿಪ್ ಆಗ್ಬಿಟ್ಟಿದೆ ಮೀನ್ ಹಾಕಿರೋಂಥದ್ದು. ಹಾಗಾಗಿ ಹಾಕಿಟ್ಟಿರೋ ಮೀನ್ನ ತೋರಿಸ್ತಾ ಇದೀನಿ. ಚೆನ್ನಾಗಿ ಕುದ್ದಾಗ್ಬಿಟ್ಟಿದೆ ಸಾಂಬಾರು. ಆಮೇಲೆ ಮೀನ್ಗೆ ಇನ್ನು ಸ್ವಲ್ಪ ಮಧ್ಯಾಹ್ನ ಮಾಡಿರೋದ್ರಿಂದ ರಾತ್ರಿ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಮಾಡಿದ ತಕ್ಷಣ ಉಪ್ಪು ಖಾರ ಹಿಡಿಯೋದಿಲ್ಲ. ಸಾಂಬಾರಂತೂ ಕಂಪ್ಲೀಟ್ ಆಗಿ ಆಗೋಗಿದೆ. ಸಾಂಬಾರು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಹಾಗೆ ನೀವು ಕೂಡ ಹೇಗ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಇದೇ ಮಸಾಲೆ ಹಾಕ್ತೀರಾ ಅಂತ ಹೇಳಿ. ಇದು ನಮ್ಮ ಮನೇಲಿ ಸ್ವಲ್ಪ ಮನೆ ಅಕ್ಕಿನ ರೈಸ್ ಮಾಡಿದ್ರು, ಅದೇ ಅಕ್ಕಿಗೆ ಮೀನ್ ಸಾಂಬಾರು ಸೂಪರ್ ಟೇಸ್ಟ್ ಇತ್ತು. ಸೋನಾ ಮಸೂರಿ ಅಕ್ಕಿಗಿಂತ ಈ ಅಕ್ಕಿಗೆ ತುಂಬಾ ಟೇಸ್ಟಿ ಆಗಿತ್ತು ಸಾಂಬಾರು. ಹಾಗೆ ಕಬಾಬ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಪೀಸ್ನ ಕೂಡ ಎತ್ತಿಟ್ಕೊಂಡಿದ್ವಿ. ಸಡನ್ ಆಗಿ ಕಬಾಬ್ ಮಾಡಕ್ ಆಗೋದಿಲ್ಲ. ಇದನ್ನ ಮಿಕ್ಸ್ ಮಾಡಿಟ್ಟು ನೈಟ್ ಮಾಡೋಣ ಅಂತ ಅನ್ಕೊಂಡು ನೈಟ್ ಮಿಕ್ಸ್ ಮಾಡಿ ಇಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲವರು, ಕಬಾಬ್ ಪೌಡರು, ಹಾಗೆ ಮೈದಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಮತ್ತೆ ಸ್ವಲ್ಪ ಮೊಟ್ಟೆ, ಹಾಗೆ ನಿಂಬೆ ಹುಳಿನ ಹಿಂಡ್ಕೋಬೇಕಾಗಿತ್ತು. ಅದು ಮಿಸ್ ಆಗಿದೆ ಇದರಲ್ಲಿ, ವಿಡಿಯೋದಲ್ಲಿ ಬರಲಿಲ್ಲ. ಸ್ವಲ್ಪ ಶೂಟ್ ಮಾಡ್ಕೊಳೋದು ಮರ್ತೋಯ್ತು. ಮೇಲ್ಗಡೆ ಸ್ವಲ್ಪ ಕಬಾಬ್ ಪುಡಿ ಕಡಿಮೆ ಆಯ್ತು ಅಂತ ಹೇಳಿ ಮತ್ತೊಂದ್ಸಲ ಕಬಾಬ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಳಿಸ್ತಾ ಇದ್ದಾರೆ. ಮೊಟ್ಟೆ ಹಾಕಿರೋದು ಕೂಡ ಕಡಿಮೆ ಆಗಿ ಸ್ವಲ್ಪ ಒಣ ಆಗ್ತಾ ಇತ್ತು. ಮತ್ತೆ ನೀರ್ ಹಾಕಿ ಕಳ್ಸೋದ್ರಿಂದ ಮತ್ತೆ ಎಣ್ಣೆಲಿ ಸಿಡಿಬೋದೇನೋ ಅಂತ ಹೇಳ್ಬಿಟ್ಟು ಇನ್ನೊಂದು ಮೊಟ್ಟೆನ ಒಡೆದು ಹಾಕೊಂಡು ಕಲ್ಸ್ಕೊಂತಾ ಇದೀವಿ. ಯಾಕಂದ್ರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇದು ನೀರ್ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಈ ತರ ಬರೋ ಹಾಗೆ ಕಲ್ಸಿ ಇಟ್ವಿ. ನೈಟ್ ನೋಡೋಷ್ಟೊತ್ತಿಗೆ ಸ್ವಲ್ಪ ನೀರ್ ಆಗಿತ್ತು, ಪರವಾಗಿಲ್ಲ. ಮತ್ತೆ ಇದಕ್ಕೆ ಜಾಸ್ತಿ ನೀರ್ ಹಾಕ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ಮಸಾಲೆ ಅಂತ ಹೇಳಿ ಈಗ ಫ್ರೈ ಮಾಡೋಕೆ ತಗೊಂಡಿದೀವಿ. ನೈಟ್ ಟೈಮ್ ಅಲ್ಲಿ ಇದು ನೋಡಿ ಈ ತರ ಆಗಿದೆ. ಪೀಸ್ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಈ ಟೈಮ್ ಅಲ್ಲಿ. ಇದನ್ನ ಎಣ್ಣೆಲಿ ಬಿಟ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸಾಂಬಾರಲ್ಲಿರೋ ಫಿಶ್ ಗಿಂತ ಫ್ರೈ ಮಾಡಿರೋ ಪೀಸೇ ತುಂಬಾ ಇಷ್ಟ ಎಲ್ಲರಿಗೂ, ನನಗೆ ಮಾತ್ರ ಅಲ್ಲ. ಇನ್ ಫೈನಲಿ ಎಣ್ಣೆಲಿ ಬಿಟ್ಬಿಟ್ರೆ ಕಬಾಬ್ ರೆಡಿ ಆಗುತ್ತೆ. ಅಮ್ಮ ಎಣ್ಣೆಲಿ ಹಾಕ್ತಾ ಇದ್ದಾರೆ. ನಾವು ಎಷ್ಟು ಬೇಕೋ ಅಷ್ಟನ್ನೇ ಫಿಶ್ ಫ್ರೈ ಮಾಡ್ಕೊಳ್ಳೋಣ, ಕಬಾಬ್ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ಯಾಕಂದ್ರೆ ಮಾಡಿಟ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಈ ತರ ಮಸಾಲೆ ಎಲ್ಲ ಕಲಸಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಯಾವಾಗ ಊಟಕ್ಕೆ ಬೇಕೋ ಅವಾಗ ಒಂದೆರಡು ಫ್ರೈ ಮಾಡ್ಕೊಂಡ್ರೆ ಸಾಕು ಅನ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡ್ವಿ ಅಷ್ಟೇನೆ. ಫೈನಲಿ ಕಬಾಬ್ ಕೂಡ ರೆಡಿ ಆಗ್ತಾ ಇದೆ. ಇನ್ನ ಊಟ ಮಾಡಿ ಮಲಗೋದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಅಲ್ಲಿ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಡೈಲಿ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ಇವತ್ತಿನ ಸಾಂಬಾರ್ ರೆಸಿಪಿ ಹೇಗಿದೆ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಬಾಯ್.